ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲೇ ದೇವಿಕಾ ಸುಬ್ಬರ್ರಾವ್ ಫೌಂಡೇಶನ್ ವತಿಯಿಂದ ಮೈಸೂರು ಸ್ಯಾಂಡಲ್ ಸಾಬೂನು ವಿತರಿಸುವ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಕ್ಕೆ ಇಂದು ಭೂವಿ ವಡ್ಡರ್ ಬಡಾವಣೆಯಲ್ಲಿ ಭವ್ಯವಾಗಿ ಚಾಲನೆ ನೀಡಲಾಯಿತು. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಅಪ್ಪಾಜಿ ನಾಡಗೌಡರ ಪುತ್ರಿಯಾದ ಶ್ರೀಮತಿ ಪಲ್ಲವಿ ನಾಡಗೌಡ ಅವರ ನೇತೃತ್ವದಲ್ಲಿ ಈ ಸಮಾಜಮುಖಿ ಕಾರ್ಯ ನಡೆಯುತ್ತಿದೆ. ಕ್ಷೇತ್ರದ ಪ್ರತಿಯೊಂದು ಮನೆಗೂ ಮೈಸೂರು ಸ್ಯಾಂಡಲ್ ಸಾಬೂನು ತಲುಪುವಂತೆ ಈ ಅಭಿಯಾನ ರೂಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷೆ ನೀಲಮ್ಮ ಗೌತಿ ಪಾಟೀಲ್ ಅವರು, ಪಲ್ಲವಿ ನಾಡಗೌಡರು ಈಗಾಗಲೇ ಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿದ್ದಾರೆ. ಪ್ರತಿ ಮನೆಗೂ ಉಚಿತವಾಗಿ ಸಾಬೂನು ವಿತರಿಸುವ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದದ್ದು. 2 ದಿನಗಳಲ್ಲಿ ಸಂಪೂರ್ಣ ಪಟ್ಟಣದ ಮನೆಗಳಿಗೆ ಸಾಬೂನು ತಲುಪುತ್ತದೆ ಎಂದು ಹೇಳಿದರು. ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರ್ಕಲ್ಲ ಮಾತನಾಡಿ, ಕೆಎಸ್ಡಿಎಲ್ ಉದ್ಯಮ ನಷ್ಟದಲ್ಲಿದ್ದಾಗ ಅಪ್ಪಾಜಿ ನಾಡಗೌಡರು ಅಧ್ಯಕ್ಷರಾದ ಬಳಿಕ ಒಂದೇ ವರ್ಷದಲ್ಲಿ 450 ಕೋಟಿಯ ಲಾಭ ತಂದುಕೊಟ್ಟಿದ್ದಾರೆ. ಪಲ್ಲವಿ ನಾಡಗೌಡರ ಈ ಕಾರ್ಯಕ್ರಮ ಉದ್ಯಮಕ್ಕೆ ಮತ್ತಷ್ಟು ಶಕ್ತಿ ತುಂಬಲಿದೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮುಖಂಡರು ಸಿದ್ದನ್ನಗೌಡ ಪಾಟೀಲ್ ನಾವದ್ಗಿ, ಅಕ್ಕಮಹಾದೇವಿ ಕಟ್ಟಿಮನಿ, ಸಂಗನಗೌಡ ಅಸ್ಕಿ, ಜುಬೇದಾ ಬೇಗಂ ಜಮಾದಾರ್, ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ, ಗೌರಮ್ಮ ಕುಂಭಾರ, ಪರಶುರಾಮ್ ತಂಗಡಗಿ, ಹುಸೇನ್ ಜಮಾದಾರ್, ಮಹಿಬೂಬ್ ಕೇಂಭಾವಿ, ಬಸವರಾಜ್ ಕುಂಭಾರ, ಬಸ್ಸು ಮಾಲಿಪಾಟೀಲ, ಸದಾಶಿವರೆಡ್ಡಿ ಇಬ್ರಾಹಿಂಪುರ, ಅಪ್ಪುಗೌಡ ಮಾಡಗಿ, ಲಕ್ಷ್ಮಣ್ ಲಮಾಣಿ, ಗೋಪಾಲ ಕಟ್ಟಿಮನಿ ಹಾಗೂ ಬಡಾವಣೆಯ ಅನೇಕ ನಿವಾಸಿಗಳು ಭಾಗವಹಿಸಿದ್ದರು. ತಾಳಿಕೋಟಿ ಯೂಟ್ಯೂಬ್ ನ್ಯೂಸ್ ವರದಿ ಸಂಗನಗೌಡ ಗಬಸಾವಳಗಿ. ಆಶ್ರಯ ಯೋಜನೆಯವರೆಗೂ ಕೂಡ ಈ ಒಂದು ಎಲ್ಲ ತಾಳಿಕೋಟಿ ಮನೆಗಳಿಗೂ ಮುಟ್ಟಿಸ್ತೀವಿ. ಅದಕ್ಕಾಗಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ನಾವು ಎಲ್ಲರೂ ಇವತ್ತಿನ ದಿವಸ ಎಲ್ಲ ಹಿರಿಯರು ಮತ್ತು ತಾಳಿಕೋಟಿ ಪುರಸಭೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಎಲ್ಲರೂ ಗಣ್ಯರು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅದರಂತೆ ಉಪಾಧ್ಯಕ್ಷರು ಕೂಡ ಇದೀಗ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಸಾಬಾನ ವಿತರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊತೀವಿ. ಎಲ್ಲರೂ ಸೇರಿ ಈಗ ಚಾಲನೆ ಕೊಟ್ಟಿದ್ದಾಗಿದೆ. ಮುಂದೆ ನಮ್ಮ ಪ್ರಭುಗೌಡ ಅಣ್ಣರು ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಂಡು ನನ್ನೆರಡು ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಿ, ಇಲ್ಲಿ ಸೇರಿರ್ತಕ್ಕಂಥ ಸಹೋದರರೇ, ಪತ್ರಕರ್ತರೇ, ಇವತ್ತಿನ ದಿವಸ ಇದು ಉದ್ದೇಶ ಏನಪ್ಪ ಅಂತಂದ್ರೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಇಡೀ ನಮ್ಮ ಕರ್ನಾಟಕದ ತುಂಬ ಇದರದ ಗಾಂಭೀರ್ಯವನ್ನು ಮೆರಿಲಿ ಅಂತೇಳಿ ನಮ್ಮ ಶಾಸಕರಾದಂಥ ಏನು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ನ ಅಧ್ಯಕ್ಷರಾಗಿದ್ದಾರೆ, ಅವರಾದ ನಂತರ ಈ ಕಂಪನಿಗೆ ಸುಮಾರು 450 ಕೋಟಿ ರೂಪಾಯಿ ಲಾಭ ಬರುವಂಥ ಒಂದು ಕೆಲಸ. ಅಂದ್ರೆ ಈ ಉದ್ಯಮ ಏನಿತ್ತಲ್ಲ ಲಾಸ್ನಾಗ ಹೊಂಟಿತ್ತು ಹಿಂದಿನ ಸರ್ಕಾರದಲ್ಲಿ. ಇವತ್ತು 400 ವರ್ಷಕ್ಕೆ ಒಂದು 450 ಕೋಟಿ ರೂಪಾಯಿ ಲಾಭದಲ್ಲಿ ಹೊಂಟಿದೆ. ಅಂದ್ರೆ ಇದನ್ನು ಯಾವತ್ತು ಎಲ್ಲ ಮಷಿನರಿಗಳನ್ನ ಇದು ಎಲ್ಲ ಅಂದ್ರೆ ಹೊಸ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈಗೇನು ಮಾಡ್ಲಾಕತ್ತಾರ, ಅದಕ್ಕೆ ಈ ಸೋಪನ್ನು ನಮ್ಮ ಕರ್ನಾಟಕದಲ್ಲೇ ಉತ್ಪಾದನೆ ಆಗೋದು, ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಅನುಕೂಲ ಆಗುವಂಥದ್ದು, ನಮ್ಮ ಜನರಿಗೂ ಒಂದು ಒಳ್ಳೆಯ ಆರೋಗ್ಯ ದೃಷ್ಟಿಯಿಂದ ಈ ಸೋಪ್ ಯೂಸ್ ಮಾಡೋದ್ರಿಂದ ಆರೋಗ್ಯನೂ ವೃದ್ಧಿ ಆಗೋದ್ರಿಂದ ಈ ಸೋಪ್ ಎಲ್ಲರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮನೆಗೆ ಒಂದೊಂದು ಸೋಪು ಉಚಿತವಾಗಿ ಹಂಚಿ ಇದು ಜನರಿಗೆ ಅಂದರೆ ದಿನಮಾನದೊಳಗೆ ಹೆಚ್ಚಿನ ಈ ಸೋಪ್ಗಳನ್ನು ಖರೀದಿ ಮಾಡಿ ನಮ್ಮ ಸರ್ಕಾರಕ್ಕೆ ಉದ್ಯಮಕ್ಕೆ ಬೆಳವಣಿಗೆ ಆಗಲಿ, ಜನರಿಗೂ ಒಳ್ಳೇದಾಗಲಿ ಅಂತೇಳಿ ಏನು ಒಂದು ಶಾಸಕರು ಒಂದು ಏನು ನಿರ್ಣಯ ಮಾಡ್ಯಾರ, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಈ ಸೋಪನ್ನು ಎಲ್ಲರೂ ಉಪಯೋಗ ಮಾಡಲಿ ಅಂತೇಳಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ.